ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಗೋಬಿ ಪುಲಾವ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗೋಬಿ ಪುಲಾವ್ ಅಂದರೆ ಕಾಲಿಫ್ಲವರ್ ಪುಲಾವು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಅನ್ನ ಮಾಡಿ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇಲ್ಲೇ ಗೋಬಿ ಮಸಾಲ ಮಾಡ್ಕೊಂಡಿದ್ದೀನಿ. ಗೋಬಿ ಎಲ್ಲ ಸಣ್ಣಗೆ ಹೆಚ್ಕೋಬೇಕು. ಅದರ ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜಿಂಜರು ಎಲ್ಲ ಹಾಕಿ ರುಬ್ಬಿ ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸಬೇಕು. ಬೇಯಿಸಿ ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಮುಂದೆ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ಇಲ್ಲೇ 1 ಸ್ಪೂನು ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಕಿಬಿಟ್ಟಿದ್ದೀನಿ ಸಿಂಪಲ್ಲಾಗಿ, ಬಹಳ ಇಲ್ಲ. ನೋಡಿ, 4 ಮೆಣಸು ಕಾಳು, 4 ಮೆಣಸಿನಕಾಳು, 2 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಇಷ್ಟು ಧನಿಯಾ, ಇದು ದಾಲ್ಚಿನ್ನಿ, ಆಮೇಲೆ ಒಂದು ಪುಲಾವಲ್ಲಿ ಒಂದು ಸ್ವಲ್ಪ ಇದು ಸೋಂಪು ಹಾಕಿದ್ದೀನಿ. ಇದನ್ನೀಗ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ನೋಡಿ ಇಷ್ಟು ಹಾಕಿಬಿಟ್ಟು ಇದನ್ನು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ನಾನು. ಇನ್ನೊಂದು ಗೋಬಿ ರೈಸ್ ಅಂತ ಅಂತಾರೆ, ಅಕ್ಕಿಲ್ಲ ಏನಿಲ್ಲ, ಇದರದ್ದೇ ಮಾಡೋದು. ಇಲ್ಲಿ ಒಂದು 2 ಕಾಲಿಫ್ಲವರ್ ಬೇಕಾದ್ರೆ ತಗೋಗುತ್ತೆ. ಅದಂತೂ ಬೇರೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಹುರಿದಿದ್ದೀನಲ್ಲ, ಇದಕ್ಕೆ ಅನ್ನ ಮಾಡಿಟ್ಟಿದ್ದೀನಿ, ಉಪ್ಪು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಗೋಬಿ ಪುಲಾವು ರೆಡಿ ಆಯಿತು. ಒಳ್ಳೆ ಕಲರ್ ಬಂದಿದೆ. ಸಿಂಪಲ್, ಭಾಳ ಇದು ಮಸಾಲೆನೂ ಹಾಕೋಂಗಿಲ್ಲ. ಇದಕ್ಕೆ ಭಾಳ ಮಸಾಲೆ ಹಾಕಿದ್ರೆ ಏನಾಗ್ತದೆ, ಎಸಿಡಿಟಿ ಆಗ್ತದೆ ನಿಂತಿದ್ರೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಈ ರೀತಿ ಸಂಜೆ ಮುಂದೆ ಚಪಾತಿ, ಬಾಕರಿ ಮಾಡೋದು, ರೊಟ್ಟಿ ಮಾಡೋದು ಬೇಜಾರಾಗಿರ್ತದಲ್ಲ, ಅವಾಗ ಈ ರೀತಿ 1 ಪಾಟ್ ಮೀಲ್ ಅಂತೇಳಿ ಹಿಂಗೆ ಮಾಡ್ಕೊಂಡ್ಬಿಟ್ಟು ಇದ್ರ ಜೊತೆ ಒಂದು ಸೌತೆಕಾಯಿದು ಎದುರದಾದರೂ ರಾಯ್ತ ಕಲಿಸಿದ್ರೆ ಮುಗಿದು ಹೋಗ್ತದೆ. ಈಗ ನಾನು ಇದನ್ನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಗೋಬಿ ಪುಲಾವ್ ಬಿಸಿದು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಸಿಂಪಲ್ಲಾಗಿ ನೀವು ಒಂದು ಗೋಬಿ ಪುಲಾವು ಒಂದು ಸಲ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.